ವ್ಯೂವರ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ಕೊಳ್ಳಿ, ಮಹಿಳೆಯರಿಗೆ ಗುಡ್ ನ್ಯೂಸ್ ಬಂದಿದೆ. ಈ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಯಾರಿಗೆಲ್ಲ ಬಂದಿಲ್ಲ ಇವತ್ತು ಬರುತ್ತಂತೆ. ಅಮೌಂಟು 4,000 ರೂಪಾಯಿ ಬರುತ್ತಂತ ಹೇಳ್ತಿದ್ದಾರೆ. ಯಾವಾಗ ಬರುತ್ತೆ ಅಂತ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನಿಮಗೆ ಅಮೌಂಟ್ ಬಂದಿದೆಯೋ ಇಲ್ಲ ಅಂತ ಕಮೆಂಟ್ ಮಾಡಿ. ಕಾಯ್ತಿರೋರಿಗೆ ನೋಡೋಣ ಬನ್ನಿ ಏನು ಹೇಳಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಕರ್ನಾಟಕದಲ್ಲಿ ಮಹಿಳೆಯರಿಗೆ ಆರ್ಥಿಕ ಬೆಂಬಲ ಒದಗಿಸಬೇಕಂತ ಇದನ್ನು ರಿಲೀಸ್ ಮಾಡಿದರು. ಈಗ ರಾಜ್ಯದಲ್ಲಿ ಮನೆಗೆ ಗೃಹಿಣಿಯರಿಗೆ ನೆರವು ನೀಡುತ್ತಿದೆ. ಮಹಿಳೆಯರಿಗೆ ವ್ಯಾಪಕವಾಗಿ ಯಾರಿಗೂ ಕೂಡ ಅಮೌಂಟು ಕೆಲವೊಬ್ಬರಿಗೆ ಬರ್ತಾಯಿದೆ, ಕೆಲವೊಬ್ಬರಿಗೆ ಹೋಗ್ತಾ ಇಲ್ಲ. ಇವಾಗ 2,000 ರೂಪಾಯಿ ಅಂತೆ 2 ತಿಂಗಳಿಂದ ಅಮೌಂಟ್ ಬಂದಿಲ್ಲ. ಒಟ್ಟಾಗಿ 4,000 ರೂಪಾಯಿ ನಿಮಗೆ ಒಟ್ಟಾಗಿ ಅಮೌಂಟು ಬರುತ್ತೆ ಇವತ್ತು ಅಂತ ಹೇಳ್ತಾ ಇದ್ದಾರೆ. ಆದರೆ ಜೂನ್ ಮತ್ತು ಜುಲೈ ತಿಂಗಳ ನೀಡಬೇಕಾಗಿದ್ದ 11 ಮತ್ತು 12ನೇ ಕಂತಿನ ಅಮೌಂಟ್ ಕೂಡ ವಿತರಣೆಯಲ್ಲಿ ಇತ್ತೀಚೆಗೆ ವಿಳಂಬವಾಗಿದೆ. ಈ ವಿಳಂಬಕ್ಕೆ ತಾಂತ್ರಿಕ ಸಮಸ್ಯೆಯಿಂದ ಕಾರಣವಾಗಿದೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟು ಹಣಕ್ಕಾಗಿ ಕಾತರದಿಂದ ಕಾಯ್ತಿರುವ ಎಲ್ಲ ಮಹಿಳೆಯರಿಗೂ ಕೂಡ ಇವತ್ತೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ರಾಜ್ಯದ ಮಹಿಳೆಯರು ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಮಸ್ಯೆಯನ್ನು ಪರಿಹರಿಸಿ ಯಾವುದೇ ನಿರ್ಲಕ್ಷ್ಯ ಅಥವಾ ಯೋಜನೆಗಳನ್ನು ಸ್ಥಗಿತಗೊಳಿಸುವುದರಿಂದ ವಿಳಂಬವಾಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದರು. ಕೊನೆಯು ಪಾವತಿ ಮೇ ತಿಂಗಳಲ್ಲಿ ಮಾಡಲಾಗಿದೆ. ತಾಂತ್ರಿಕ ತೊಂದರೆಯಿಂದ ವಿಳಂಬವಾಗಿದೆ ಎಂದು ಒತ್ತಿ ಹೇಳಿದ್ದಾರೆ. ತಾಂತ್ರಿಕ ಸಮಸ್ಯೆಯಿಂದ ಪರಿಹರಿಸಲಾಗಿದ್ದು ಆಗಸ್ಟ್ ಮೊದಲ ವಾರದಲ್ಲಿ ಎಲ್ಲ ಖಾತೆಗೆ 4,000 ರೂಪಾಯಿ ಅಮೌಂಟ್ ಕೂಡ ಬರುತ್ತೆ ಅಂತ ಹೇಳ್ತಾ ಇದ್ರು. ಓಕೆನಾ? ಇನ್ನೂ ಯಾರ್ಯಾರು ಬಂದಿದೆ ಯಾರ್ಯಾರಿಗೆ ಬಂದಿಲ್ಲ ಅಂತ ಕಮೆಂಟ್ ಮಾಡಿ, ವಿಡಿಯೋನ ಶೇರ್ ಮಾಡಿ ಸಾಕಷ್ಟು ಜನಕ್ಕೆ. ಕೊನೆಯಲ್ಲಿ ಇತ್ತೀಚೆಗೆ ವಿಳಂಬವಾದ ಹೊರತಾಗಿ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಮತ್ತು ಫಲಾನುಭವಿಗಳಿಗೆ ಬಂಧವಾಗಿದೆ. ನೆಕ್ಸ್ಟ್ ತಾಂತ್ರಿಕ ಸಮಸ್ಯೆ ನಿರ್ಲಕ್ಷಿತ ಪರಿಹಾರ ಮತ್ತು ಸಮಯೋಚನೆ ಬಿಡುಗಡೆ. ಕರ್ನಾಟಕ ಮಹಿಳಾ ಅಧಿಕ ಸಬಲೀಕರಣ ಬೆಂಬಲಿಸಲು ಮುಂದಾಗಿದ್ದಾರೆ. ತಮ್ಮ ಕುಟುಂಬಕ್ಕೆ ಪರಿಕರವಾಗಿ ನಿರ್ವಹಿಸಲು ಅಗತ್ಯವಿರುವ ಸವಲತ್ತುಗಳನ್ನು ಒದಗಿಸುತ್ತೇವೆ ಅಂತ ಹೇಳ್ತಾ ಇದ್ದಾರೆ. ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ. ಇವತ್ತು ಕರೆಕ್ಟಾಗಿ ಇನ್ನೊಂದು ವಾರದೊಳಗೆ ನಿಮಗೆ ಎಲ್ಲ ಅಮೌಂಟ್ ಕೂಡ ಬರುತ್ತೆ. ಈ ವಿಡಿಯೋನ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಬಾಯ್.